ಒಂದು ಶಾಲೆಗೆ ಇಲ್ಲಿಂದ 20 ಕಿಲೋಮೀಟ್ರ್ ಒಳ್ಳೆ ಸೂಪರ್ ಸ್ಪೆಷಲ್ ಶಾಲೆಗೆ ಕಳಿಸ್ಬೇಕು ಅಂತಾದರೆ 1-1.5 ಗಂಟೆ ಆ ಹೊಗೆನಲ್ಲಿ ಮಗುಗೆ ನಾವು ಇದು ಕಳಿಸ್ತೀವಿ. 3 ಗಂಟೆ ಟ್ರಾವೆಲ್. ಅಲ್ಲೇ ನಿಮಗೆ ಇದು 100 ವರ್ಷ ಬಾಳಬೇಕಾದ ಲಂಗ 30 ವರ್ಷಕ್ಕೆ ಹಾಳಾಗುವಷ್ಟು ಬೇಸಿಕ್ ಫೌಂಡೇಶನ್ ಆಗೋಗುತ್ತೆ. ಆಮೇಲೆ ಕೇಳಿದ್ದೆಲ್ಲ ನಮಗೆ ಸಿಗ್ತದೆ ಅನ್ನುವಂಥ ಭಾವ ಅವರಿಗೆ ಬರ್ಕೊಡು. ಇದು ತುಂಬ ಸುಲಭವಾಗಿ ಬರುವಂಥದ್ದಲ್ಲ. ಇದು ಒಂದೊಂದು ಸಹ ತುಂಬ ಪ್ರಕೃತಿ ನಾಶದಿಂದ ಬಂದಿದೆ. ಆದ್ದರಿಂದ ಯಾವುದನ್ನು ಕೊಳ್ಳಬೇಕಾದರೂ ಸಹ 10 ಸಲ ಯೋಚನೆ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಪ್ರಾರಂಭದಿಂದಲೇ ಮನವರಿಕೆ ಮಾಡ್ತಾ ಬರಬೇಕು. ನೆಲ ಒರೆಸೋದಕ್ಕೆ ಇದು ನಮ್ಮ ಬನಿಯನ್ನೇ ಸಾಕು, ಅದಕ್ಕೆ ಒಂದು ಇದು ಮಾರ್ಕೆಟ್ನ ಐಟಮ್ ಬೇಕಿಲ್ಲ. ಈಗಿದು ಇಷ್ಟೊತ್ತು ನಾವು ಮಾತಾಡಿದ್ದು ರೈತರಿಗೆ ಅದು ಎಲ್ಲ ಇದಾಯ್ತು. ಈಗ ನಗರದಲ್ಲಿ ಇರೋರಿಗೆ ಇದೆಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ. ಈಗ ನಗರದಲ್ಲಿ ಇರೋರು ಏನ್ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಗಂಭೀರವಾದ ಪ್ರಶ್ನೆ ಇದು. ನೀವು ನಡೆಯುವಾಗ ಒಂದು ಗಿಡದ ಕೂಳೆ ಅಥವಾ ಕಲ್ಲು ಮುಳ್ಳು ಸಿಕ್ಕಿ ಎಡುತ್ತೀರಿ, ಬೀಳ್ತೀರಿ. ಅದು ನಡೆಯುವ ನಮ್ಮ ತಪ್ಪೋ ಅಲ್ಲ ಅದು ಆ ಕೂಳೆ ಕಲ್ಲಿನ ತಪ್ಪ? ಹೆಜ್ಜೆ ಇಡಬೇಕು. ತಪ್ಪು ಅಥವಾ ಕಲ್ಲಿಂದನಂತಲೇ ಬೇಕಾದ್ರೆ ಹೇಳೋಣ. ಬಿದ್ದ ಮೇಲೆ ನೋವಾಗದು ನಿಜ ಅಲ್ಲ, ನೋವು ಅನುಭವಿಸ್ಲೇಬೇಕಾಗ್ತದೆ. ಅಷ್ಟು ಸುಲಭವಾಗಿ ಪರಿಹಾರ ಸಿಕ್ಕಲ್ಲ. ಇನ್ನೊಂದು ಸರ್ತಿಗೆ ನೋವು ಆಗದ ಹಾಗೆ ಎಚ್ಚರ ವಹಿಸ್ಬೇಕು ಅಂದರೆ ಇದು ಅತ್ಯಂತ ಕಮ್ಮಿ ಡೊನೇಷನ್ ಇರುವ ಶಾಲೆಗೆ ಕಳಿಸೋದು ಫಸ್ಟ್ ಸ್ಟೆಪ್ ಆಗ್ಬೋದು. ಶಾಲೆಯನ್ನು ಸೂಪರ್ ಸ್ಪೆಷಲ್ ಮಾಡೋದರಲ್ಲಿ ಯಾವುದೇ ರೀತಿಯ ಔಚಿತ್ಯ ಇಲ್ಲ. ಒಂದು ಶಿಕ್ಷಣಕ್ಕೆ LKGಗೆ ಸೇರಿಸುವಾಗ ಕೊಡುವಂತಹ 2 ಲಕ್ಷ ಡೊನೇಷನ್ನಲ್ಲಿ ಒಬ್ಬ ಬಡವನ ಇಡೀ ಜೀವಮಾನ ಆಗುತ್ತೆ, ಒಂದು ಕುಟುಂಬದ ಜೀವಮಾನ ಆಗುತ್ತೆ. ಓದಿ ಏನು ಮಾಡಬೇಕಾಗಿದೆ? ನಾವು ಯೋಚನೆ ಮಾಡಿಲ್ಲ. ಒಂದು ಮಗುವಿಗೆ 5 ವರ್ಷದ ಒಳಗೆ ನಾವು ಕೊಡುವಂತಹ ಟಾಯ್ಸ್ ಇದೆಯಲ್ಲ, ಒಂದು 4-5 ಲಕ್ಷದ್ದಾಗುತ್ತೆ ಇವತ್ತು ಶ್ರೀಮಂತ ಮನೆಯಲ್ಲಿ. 3 ಕುಟುಂಬ ಇಡೀ ಜೀವಮಾನ ಮಾಡಬಹುದು. ಆಟ ಸಾಮಾನ ಇದು ಪ್ರಕೃತಿಯೊಳಗೆ ಭಾಷೆ ಬೆಳೆಯುವ ಬಗೆನಲ್ಲಿ ಅದು ಬರೆದಿದ್ದೀನಿ. ಒಂದು ಮರದ ಕಟ್ಟಿಗೆ ತುಂಡು ಏನು ಆ ಮಗುವಿಗೆ ಖುಷಿ ಕೊಡುತ್ತಾ ಅಷ್ಟೇ ಖುಷಿ ನೀವು ಒಂದು ದೊಡ್ಡ ಬಸ್ಸೋ ಕಾರ ಲಾರಿಯೋ ಒಂದು 500,000 ರೂಪಾಯಿದು ತಂದು ಕೊಟ್ಟರೆ ಅಷ್ಟೇ ಮಾಡೋದು. ಇದನ್ನು ಅವ್ನ ನೆಲಕ್ಕೆ ಬಡಿಯೋದು, ಅದನ್ನು ಅವ್ನ ನೆಲಕ್ಕೆ ಬಡಿಯೋದು. ನಮ್ಮ ಟವಲನ್ನು ಅವ್ರ ಮೇಲೆ ಹೇರಿ ನಾವು ಅವರನ್ನು ಆರ್ಟಿಫಿಷಿಯಲ್ ಮಾಡ್ತಾ 6 ತಿಂಗಳಲ್ಲೇ ಅವನನ್ನು ಆರ್ಟಿಫಿಷಿಯಲ್ ಆಗಿ ಯೋಚನೆ ಮಾಡೋದಕ್ಕೆ ನಾವು ಅವನನ್ನು ಟ್ರೈನ್ ಮಾಡ್ತೀವಿ ಈ ಟಾಯ್ಸನ್ನು ಕೊಟ್ಬಿಟ್ಟು. ಆ ಮಗು ನಡೆಯೋಕ್ಕೆ ಅಂಬೆಕಾಲಿಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಮನೆಯನ್ನು ಬಿಟ್ಟು ಹೊಸ್ತಲನ್ನು ದಾಟಿ ಮಣ್ಣಿಗೆ ಹೋಗಿ ಮಣ್ಣಿಗೆ ಹೊಯ್ದು ಕಲಸಿ ಅದರಲ್ಲಿ ಖುಷಿ ಪಡೋಕ್ಕೆ ಪ್ರಯತ್ನಿಸ್ತಾ ಇದೆ. ಮಣ್ಣನ್ನು ಅರ್ಥ ಮಾಡೋದಕ್ಕೆ ಅದು ಪ್ರಯತ್ನಿಸ್ತಾ ಇದೆ. ನಾವು ಅದನ್ನು ಒಪ್ಕೊಳ್ತಾ ಇಲ್ಲ. 6 ವಯಸ್ಸಿಗಿಂತ ಮೊದಲು ಶಾಲೆಗೆ ಯಾವ ಮಕ್ಕಳನ್ನು ಸೇರಿಸಲ್ಲ ಅಂತ ತಂದೆ ತಾಯಿ ಪ್ರತಿಜ್ಞೆ ಮಾಡಿದರೆ 50% ಪೆಟ್ರೋಲ್ ಉಳಿಯುತ್ತೆ ದೇಶದ. ಅಷ್ಟು ಟೆನ್ಷನ್ ಉಳಿಯುತ್ತೆ. ಪ್ರತಿದಿನ ಮಗು ಶಾಲೆಗೆ ಹೋಗಿ ಮನೆಗೆ ಬರುವ ತನಕ ಈ ಅಮ್ಮನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಆ ಟೆನ್ಷನ್ನಲ್ಲಿ ಏನೂ ಮಾಡದೇ ಇರುತ್ತೆ. ಅದಕ್ಕೆ ಎಷ್ಟು ಯೂನಿಫಾರ್ಮಿಗೆ ವೇಸ್ಟು. ಬರೇ ಮೈಯಲ್ಲಿಯೋ ಅಥವಾ ಒಂದು ಇದು ಕಾಚಾ ಕೋಮಣದಲ್ಲಿಯೋ ಇರಬೇಕಾದ ವಯಸ್ಸಿಗೆ 1000 ರೂಪಾಯಿದ್ದು ಯೂನಿಫಾರ್ಮ್ ಹಾಕಿಬಿಟ್ಟು ಟೈ ಕಟ್ಟಿ ಕಳಿಸ್ತೀವಲ್ಲ ನಾವು. ಎಷ್ಟು ವಾಹನ, ಎಷ್ಟು ಟ್ರಾಫಿಕ್ ಜಾಮು, ಎಷ್ಟು ಪೊಲ್ಯೂಷನ್ನು. ಒಂದು ಶಾಲೆಗೆ ಇಲ್ಲಿಂದ 20 ಕಿಲೋಮೀಟ್ರ್ ಒಳ್ಳೆ ಸೂಪರ್ ಸ್ಪೆಷಲ್ ಶಾಲೆಗೆ ಕಳಿಸ್ಬೇಕು ಅಂತಾದರೆ 1-1.5 ಗಂಟೆ ಆ ಹೊಗೆನಲ್ಲಿ ಮಗುಗೆ ನಾವು ಇದು ಕಳಿಸ್ತೀವಿ. 3 ಗಂಟೆ ಟ್ರಾವೆಲು. ಅಲ್ಲೇ ನಿಮಗೆ ಇದು 100 ವರ್ಷ ಬಾಳಬೇಕಾದ ಲಂಗ 30 ವರ್ಷಕ್ಕೆ ಹಾಳಾಗುವಷ್ಟು ಬೇಸಿಕ್ ಫೌಂಡೇಶನ್ ಆಗೋಗುತ್ತೆ. ಪೇಟೆನಲ್ಲಿ ನಡೆಯುವ ವೇಗಕ್ಕಿಂತ ಕಡಿಮೆ ವಾಹನದ ವೇಗ. 4 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ.
ಇದರಲ್ಲಿ ಯಾವ ಪ್ರೋಗ್ರೆಸ್ ಇದೆ? ಇಷ್ಟು ಮಾಡಿದ್ರು ಸಾಕು. 6 ವರ್ಷದ ಮೊದಲು ಶಾಲೆ ಇಲ್ಲ, 24 ವರ್ಷದ ಮೊದಲು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಮಾಡಲಿ, ಎಲ್ಲ ಸಮಸ್ಯೆ ನೀಗೋಗುತ್ತೆ. ನಡೆಯುವ ವೇಗದಲ್ಲಿ ಜೀವನವನ್ನು ಕಲಿತ ಮಂದಿ 16-18 ವರ್ಷಕ್ಕೆ ಮದುವೆಯಾಗಿ ಸಂಸಾರವನ್ನು ಸ್ವತಂತ್ರವಾಗಿ ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಹಿಂದಿನವರು ಪಡೆದಿದ್ರು. ಈಗ 30 ವರ್ಷ ಆದರೂ ಸಹ ಮದುವೆ ಆಗುವ ಚೈತನ್ಯ ಇಲ್ಲ, ಯಾಕಂದರೆ ಅಷ್ಟು ಸ್ಟೆಬಿಲಿಟಿ ಬಂದಿಲ್ಲ. ಇಷ್ಟು ಬೇಜವಾಬ್ದಾರಿಯಾದಂತಹ ಜೀವನ ಮಾಡುವವರಿಗೆ ನಡೆಯೋದು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ 80 ಕಿಲೋಮೀಟರ್ ವಾಹನ ಓಡಿಸುವಂತಹ ಜವಾಬ್ದಾರಿ ಹೇಗೆ ಬರಕ್ಕೆ ಸಾಧ್ಯ? 20 ಟೈಮ್ಸ್ ಮೋರ್ ಇದು ರೆಸ್ಪಾನ್ಸಿಬಲ್ ಆಗಿರಬೇಕು ವಾಹನ ಓಡಿಸ್ಬೇಕು ಅಂತಾದರೆ. ಏನೂ ಆಗಲ್ಲ, ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಒಂದಷ್ಟು ದಿನ ಸ್ಟ್ರೈಕ್ ಆಗ್ಬೋದು, ಅದನ್ನ ಸಮರ್ಥವಾಗಿ ಹೇಳುವಂತಹ ಒಂದು ಮುತ್ಸದ್ದಿತನ ನಮ್ಮ ಆಳುವವರಿಗೆ ಬರಬೇಕು. ಈಗ ನಾವು ನಮ್ಮ ಮನೆಯಲ್ಲಿ ಮಾಡಬಹುದಾದಂಥ ಯಾವ ಸರಳ ಜೀವನ ಶೈಲಿಯಿಂದ ಒಂದು ಹಂತದವರೆಗಾದ್ರೂ, ಸಂಪೂರ್ಣವಾಗಿಲ್ಲ ಅಂದ್ರೆ ಒಂದು ಹಂತದವರೆಗೆ ನಾವು ಚೆನ್ನಾಗಿ ಜೀವನ ನಡೆಸಬಹುದು. ಒಂದು ಶಾಲೆಗೆ ಹೇಳಿದ್ರೆ ಮುಂದೆ ಯಾವ್ಯಾವ ಥರದ್ದು ನಾವು ಮಾಡಬಹುದು, ಅಂದ್ರೆ ಹೇಗೆ? ಅಂದ್ರೆ ಯಾವ ತರಹದ ಸರಳ ಜೀವನವನ್ನ ನಾವು ರೂಪಿಸಿಕೊಂಡು ಹಾ. ನಮ್ಮ ಜೀವನವನ್ನ ಈಗಿನ ಒಂದು ಟೆನ್ಷನ್ ಜೀವನದೊಳಗೆ ಏನಿದ್ದೀವಿ ಹೌದು ಹೌದು. ಅದನ್ನ ದಾಟಿ ಒಂದು ಒಂದು ಸಣ್ಣ ಹಂತದವರೆಗೂ ಆದ್ರೂ ನಾವು ಸುಖಮಯ ಜೀವನವನ್ನ ನಡೆಸಬಹುದು ನಗರ ಜೀವನದಲ್ಲಿ ಇದ್ಕೊಂಡು. ಒಂದು ಈಗಾಗಲೇ ಹೇಳಿದಾಗೆ ಅವರಿಗೆ ಆಮಿಷವನ್ನು ಒಡ್ಡುವಂತಹ ಆಧುನಿಕ ಆಟ ಸಾಮಾನುಗಳಿಂದ ಬಿಡುಗಡೆಗೊಳಿಸಿದರೆ ಅವರಿಗೆ ಒಂದಷ್ಟು ಮೂಲಭೂತವಾದಂತಹ ಸಿದ್ಧತೆ ಆದಾಗಾಯಿತು. ಆಮೇಲೆ ಕೇಳಿದ್ದೆಲ್ಲ ನಮಗೆ ಸಿಗ್ತದೆ ಅನ್ನುವಂಥ ಭಾವ ಅವರಿಗೆ ಬರ್ಕೊಡು. ಇದು ತುಂಬ ಸುಲಭವಾಗಿ ಬರುವಂಥದ್ದಲ್ಲ, ಇದು ಒಂದೊಂದು ಸಹ ತುಂಬ ಪ್ರಕೃತಿ ನಾಶದಿಂದ ಬಂದಿದೆ. ಆದ್ದರಿಂದ ಒಂದನ್ನು ಯಾವುದನ್ನು ಕೊಳ್ಳಬೇಕಾದ್ರೂ ಸಹ 10 ಸಲ ಯೋಚನೆ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಪ್ರಾರಂಭದಿಂದಲೇ ಮನವರಿಕೆ ಮಾಡ್ತಾ ಬರಬೇಕು. ಬಟ್ಟೆಗಳಲ್ಲಿ ಸರಳತೆಯನ್ನು ಪ್ರಥಮ ಹಂತದಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನಿಸಬೇಕು. ಮತ್ತು ಮರುಬಳಕೆಯ ಬಗ್ಗೆ ಹೇಳಿಕೊಡ್ಬಹುದು. ಮನೆಯಲ್ಲಿ ತುಂಬ ಸುಲಭದ ಕೆಲಸಗಳನ್ನು ಮಾಡಲಿಕ್ಕೆ ನೆಲ ಸಾರಿಸೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು, ತರಕಾರಿ ಹೆಚ್ಚೋದಿರ್ಬೋದು, ಇಂಥದಕ್ಕೆಲ್ಲ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈಗಾಗಲೇ ಮಾತಾಡಿದಾಗೆ ಆದಷ್ಟು ಕೃಷಿಯ ತಾಟುಗಳಿಗೆ ಕರ್ಕೊಂಡು ಹೋಗಿ ತೋರಿಸುವ ಮೂಲಕ ಮಾಡ್ಬೋದು. ಸರಳ ಜೀವನಕ್ಕೆ ಕೇಳಿದ ಕೂಡಲೇ ಸಿಕ್ಕದೇ ಇರುವಂತೆ ಒಂದು ನಿಯಂತ್ರಣ ಮಾಡೋದೇ ತುಂಬ ಅಗತ್ಯ. ಇಲ್ಲದೆ ಹೋದರೆ ಒಂದು 4 ಸಲ ಕೇಳಿದ್ದು ಬಂತು ಅಂದರೆ ಆಟ ಹಿಡಿಯೋಕ್ಕೆ ಶುರು ಮಾಡ್ತಾರೆ, ಮತ್ತೆ ನಮಗೆ ಕೊಡದೇ ಇರೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಇದೆಲ್ಲ ಮಕ್ಕಳಿಗಾಯ್ತು. ಈಗ ನಮಗೆ ನಾವೇ ಹಾಕೋಬೋದಂತ ಬಂದಾಗ ಯಾವ ಆದಿತ್ಯವಾರ ಅಡುಗೆ ಮಾಡಲ್ಲ, ಹೋಟ್ಲಿಗೆ ಹೋಗ್ತೇವೆ ಅಂತಿದ್ದವರು ಅದನ್ನ ಮೊದಲನೇದಾಗಿ ತಪ್ಪಿಸ್ಕೊಳ್ಬೇಕು. ಮತ್ತು ಬಹುಶಃ ದೇಹ ಮತ್ತು ಮನಸ್ಸಿಗೆ ತುಂಬ ಹತ್ತಿರದ ಸಂಬಂಧ ಇದೆ. ನಾವು ಏನು ತಿಂತೇವೋ ಆ ರೀತಿ ನಮ್ಮ ಬುದ್ಧಿನೂ ಸಹ ಕಲುಷಿತಗೊಳ್ಳುತ್ತೆ. ಅದರಿಂದ ತಿನ್ನುವ ಕಡೆಗೇನೆ ಪ್ರಥಮ ಆದ್ಯತೆ ಕೊಡಬೇಕು, ಒಳ್ಳೆಯದನ್ನು ತಿನ್ನೋದಕ್ಕೆ ಮತ್ತೆ ಯೋಚನೆ ಮಾಡಬೇಕು. ಹಾಗಾಗಿ ಸ್ವಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ. ಆದ್ದರಿಂದ ಸ್ವಂತವಾಗಿ ಅಡಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ ಅಲ್ಲ. ಆದ್ದರಿಂದ ಅಡುಗೆಗೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರೆ ಅಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆಯೂ ಸಹ ಅಭಿವೃದ್ಧಿ ಆಗುತ್ತೆ, ಮತ್ತು ಆಹಾರದ ಬಗ್ಗೆ ಯೋಚನೆಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ. ಮತ್ತು ನಮಗೆ ನಾವು ಕೆಟ್ಟದನ್ನಂತೂ ಖಂಡಿತ ಹಾಕಲ್ಲ. ಕಲಬೆರಕೆಯ ಸಾಧ್ಯತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಕಲಬೆರಕೆ ತಪ್ಪಬೇಕು ಅಂದರೆ ಇದು ಶುದ್ಧ ವಸ್ತುಗಳನ್ನು ನಾವು ಕೊಂಡ್ಕೊಳ್ಳೋದು ಒಂದೇ ಪರಿಹಾರ. ಅಡಿಗೆಯಿಂದ ಪ್ರಾರಂಭ ಆಗಿಬಿಟ್ಟು ಮತ್ತೆ ಸರಳ ಜೀವನವನ್ನು
ಅವರವರೇ ಇದು ಇದು ಅರ್ಥ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಥರದಲ್ಲಿ ಯೋಚನೆ ಮಾಡ್ಬೋದು. ವ್ಯಾಯಾಮ ಮುಖ್ಯ ಅಂತ ನನಗೆ ಎಲ್ಲರಿಗೂ ಗೊತ್ತು. ಬೆಳಿಗ್ಗೆ ವಾಕಿಂಗ್ ಅಂತ 4 ಕಿಲೋಮೀಟ್ರ್ ಹೋಗ್ತಾನೆ, 6 ಕಿಲೋಮೀಟ್ರ್ ಹೋಗ್ತಾನೆ, ಜಾಗಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳೋರಿದ್ದಾರೆ. ಅದರ ಬದಲಿಗೆ ಇದು ಬಟ್ಟೆ ಒಗೆಯೋ ಕೆಲಸ ಅವರೇ ಮಾಡ್ಕೋಬೋದು. ಆಗ ಸೋಪು ತುಂಬ ಉಳಿತಾಯ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ. ಅದು ಮಾಡ್ತಾ ಇದ್ದಾಗೇನೆ ಯಾವ ಬಟ್ಟೆಗೆ ತುಂಬ ಕೊಳೆಯಾಗಿರೋ ಬಟ್ಟೆ ಅಂದರೆ ಅದಕ್ಕೆ ಸೋಪೆ ಬೇಡ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಈ ವಾಕಿಂಗಿನ ಸಮಯವನ್ನು ಆಫೀಸಿಗೆ ನಡ್ಕೊಂಡು ಹೋಗೋದಕ್ಕೆ ಬಳಸ್ಬೋದು. ಆಗ ವಾಕಿಂಗು ಆಯಿತು, ಪೆಟ್ರೋಲು ಉಳೀತು. ತುಂಬ ಸರಳ ಇದೆ. ಯಾರಿಗೂ ಸಹ ಇವತ್ತು ಬೆಂಗಳೂರಿನಂತಲ್ಲಂತೂ 4 ಕಿಲೋಮೀಟ್ರ್ ವಾಕಿಂಗ್ ಹೋಗೋದು ವಾಹನದಲ್ಲಿ ಹೋಗೋದಕ್ಕಿಂತ ಹೆಚ್ಚು ಸುಲಭ ಇದೆ. ಎಷ್ಟೋ ಟ್ರಾಫಿಕ್ ಎಲ್ಲ ಉಳಿದು ಬಿಡ್ತದೆ, ಪೆಟ್ರೋಲ್ ಉಳಿತದೆ, ಪೊಲ್ಯೂಷನ್ ಉಳಿತದೆ. ಮತ್ತು ಹೀಗೆ ತುಂಬ ಸುಲಭವಾಗಿ ಯೋಚನೆ ಮಾಡೋದಾದರೆ, ಈಗ ಹ್ಯಾಂಡ್ ಕರ್ಚೀಫ್, ಅದಕ್ಕೊಂದು ರೆಡಿಮೇಡ್ ಪ್ರಾಡಕ್ಟ್ ಬೇಕಿಲ್ಲ, ನಮ್ಮ ಹರಿದ ಪಂಚೆನೇ ಸಾಕು. ನೆಲ ಒರೆಸೋದಕ್ಕೆ ಇದು ನಮ್ಮ ಬನಿಯನೇ ಸಾಕು, ಅದಕ್ಕೆ ಒಂದು ಇದು ಮಾರ್ಕೆಟ್ನ ಐಟಮ್ ಬೇಕಿಲ್ಲ. ಈ ಥರದಲ್ಲಿ ಯೋಚನೆ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಒಂದು ಬಟ್ಟೆ ಹಾಳಾದದ್ದು, ಕಾಟನ್ ಬಟ್ಟೆ ಉಪಯೋಗಿಸಿದ್ರೆ ಅದು ಹೆಚ್ಚು ಸಾರ್ಥಕವಾಗುತ್ತೆ. ರಾತ್ರಿಗೊಂದು ಡ್ರೆಸ್ಸು, ಹೋಗ್ಲಿಕ್ಕೊಂದು ಡ್ರೆಸ್ಸು, ಕೆಲಸಕ್ಕೊಂದು ಡ್ರೆಸ್ಸು, ಇದು ಫಂಕ್ಷನ್ಗೆ ಹೋಗ್ಲಿಕ್ಕೊಂದು ಚಪ್ಪಲಿ, ಇದು ಆಫೀಸಿಗೆ ಹೋಗ್ಲಿಕ್ಕೆ ಒಂದು ಚಪ್ಪಲಿ, ಇದು ದೊಡ್ಡ ಗೆಟ್ ಟುಗೆದರಿಗೆ ಹೋಗ್ಲಿಕ್ಕೆ ಒಂದು ಚಪ್ಪಲಿ ಅಂತ ಬೇಕಿಲ್ಲ. ಒಂದೇ ಚಪ್ಪಲಿಯಲ್ಲಿ ಎಲ್ಲವನ್ನೂ ನಿಭಾಯಿಸ್ತೇನೆ. ಕೆಸರಲ್ಲಾದರೂ ನಡೀತೇನೆ, ಕೊಳಕಲ್ಲಾದರೂ ನಡೀತೇನೆ, ಇದು ಕಾರ್ಯಕ್ರಮಕ್ಕಾದರೂ ಹೋಗ್ತೇನೆ ಅನ್ನುವಂಥ ಧೈರ್ಯವನ್ನು ವ್ಯಕ್ತಪಡಿಸ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಚಪ್ಪಲಿ ಇಲ್ಲದೆ ನಡೆಯುವ ಪ್ರಯತ್ನನೂ ಮಾಡ್ಬೋದು. ಬಟ್ಟೆ ಮೊದಲನೇ ಹಂತದಲ್ಲಿ ಇದು ಡ್ರೆಸ್ ಆಯಿತು, ಎರಡನೇ ಹಂತದಲ್ಲಿ ನೆಲ ಒರೆಸೋ ಬಟ್ಟೆ ಆಯಿತು, ಮೂರನೇ ಹಂತದಲ್ಲಿ ಇದು ನಮ್ಮ ಬಚ್ಚಿಲು ಒಲೆ ಕಾಯಿಸ್ಲಿಕ್ಕೆ ಬೆಂಕಿ ಆಗಬೇಕು. ಬಚ್ಚಿಲು ಒಲೆನ ಆದಷ್ಟು ಈಗ 20 ವರ್ಷದ ಹಿಂದಿನವರೆಗೂ ಸಹ ಮನೆಯಲ್ಲಿ ಬೆಂಕಿ ಒಲೆ ಇತ್ತು. ಅಲ್ಲಿ ಯಾವುದೋ ಒಂದು ಕಾಗದ ಪತ್ರನೋ ಏನೋ ಅಡಿಕೆ ಕಸನೋ ಏನೋ ಒಣಗಿಸುವಂಥದ್ದು ಎಲ್ಲವೂ ಸಹ ಬೆಂಕಿ ಹಾಕಿ ಉರಿಸಿ ಅಲ್ಲಿ ಸ್ವಚ್ಛನೂ ಆಗ್ತಿತ್ತು, ಅಷ್ಟು ವಿದ್ಯುತ್ ಇದು ಗ್ಯಾಸ ಉಳಿತಾ ಇತ್ತು. ಅದನ್ನೆಲ್ಲ ನಾವು ಸುಲಭ ಮಾಡ್ಕೊಂಡಿದ್ದೀವಿ. ಇನ್ನು ಟಾಯ್ಲೆಟಿಗೆ ಬಂದರೆ, ಈಗ ಮುಖ ತೊಳೆಯೋದಕ್ಕೆ ಈಗ ಸಿಂಕ್ ಇದ್ರೂ ಸಹ ನೀವು ಇದು ಬಿಂದಿಗೆನಲ್ಲಿ ಇದು ಮಗ್ನಲ್ಲಿ ತಗೊಂಡ್ರೆ 1 ಲೀಟರ್ನಲ್ಲಿ ಆಗೋ ಕೆಲಸಕ್ಕೆ ನಾವು ಸಿಂಕ್ ಬಿಟ್ಟರೆ 5 ಲೀಟರ್ ನೀರು ಮುಗಿಯುತ್ತೆ. ಬಾತ್ ಟಬ್ಬು, ಮನೆಯಲ್ಲಿ ಬಾತ್ ಟಬ್ ಎಂಬ ಒಂದು ಕಾನ್ಸೆಪ್ಟೇ ಇರಬೇಕಾಗಿಲ್ಲ, ಕೂಡುದು. ಎಲ್ಲಿ 200 ಕಿಲೋಮೀಟರ್ ದೂರದಿಂದ ಬರುವ ನೀರನ್ನು ನಾವು ಈ ರೀತಿ ಇದು ಲ್ಯಾವಿಶು ಸ್ಪೆಂಡ್ ಮಾಡೋದಕ್ಕೆ ನಮಗೆ ಯಾವ ಅಧಿಕಾರ ಇದೆ? ಫ್ಲಶ್ಶು, ಈಗ ಕಮೋಡ್ಸಿಗೆ ಫ್ಲಶ್ ಟ್ಯಾಂಕು ಹಿಂದಿನದ್ದು ಇದು 500,000 ರೂಪಾಯಿಗೆ ಆಗೋದಕ್ಕೆ ನಾವು 10,000 ರೂಪಾಯಿ ಎಂಬೆಡೆಡ್ ಫ್ಲಶ್ ಟ್ಯಾಂಕ್ ಮಾಡ್ತಾ ಇದ್ದೇವೆ. ಅದು ಹಾಳಾದರೆ ದೇವರೇ ಗತಿ, ಮತ್ತು 20,000 ರೂಪಾಯಿ ರಿಪೇರಿಗೆ ಬೇಕು. ಇದೆಲ್ಲ ಡೆವಲಪ್ಮೆಂಟ್ ಅಂತ ಯಾಕೆ ಹೇಳಬೇಕು ನಾವು? ಕಾರಿಗೆ ಗ್ಲಾಸನ್ನು ಹೀಗೆ ತಿರುಗಿಸಿ ಇಳಿಸುವಷ್ಟು ಸಹ ನಮಗೆ ಶಕ್ತಿ ಇಲ್ವಾ? ಅದಕ್ಕೂ ಒಂದು ರಿಮೋಟ್ ಬೇಕಾ? ಇಂಥ ಕಾರ್ ಮಾಡಬೇಡಿ ಅಂತ ಹೇಳುವಂಥ ಒಂದು ಧೈರ್ಯ ನಮಗೆ ಬರಬೇಕು. ನಾವು ಗಾಜನ್ನು ಬೇಕಾದಾಗೆ ನಾವೇ ಇಳಿಸ್ತೀವಿ, ಹತ್ತಿಸ್ತೀವಿ ಅಂತ.